ಓಂ ಶಾಂತಿ ಆತ್ಮೀಯರೇ, ಬ್ರಹ್ಮ ತಂದೆ ಸಮಾನ ಆಗಲು ಇಂದಿನ ಟಾಸ್ಕ್ ಸಮಾನ ದೃಷ್ಟಿ. ಬ್ರಹ್ಮ ಬಾಬಾರವರು ಅವರನ್ನು ನೋಡಬೇಕು ಅಂತ ಅರಸಿ ಬಂದಂಥ ಯಜ್ಞವತ್ಸರಾಗಬಹುದು, ಅಥವಾ ಅವರನ್ನು ಕೊಲ್ಲಬೇಕು ಅಂತ ಬಂದಿದ್ದಂಥ ಒಬ್ಬ ಕಳ್ಳನಾಗ್ಬೋದು. ಇಬ್ಬರಿಗೂ ಮೀಟೆ ಬಚ್ಚೆ ಆವೋ ಅಂತಲೇ ಪ್ರೀತಿಯಿಂದ ಕರೀತಿದ್ದರು. ಇದು ಬಾಬಾರವರ ಪುಸ್ತಕದಿಂದ ನೀವು ಓದಿ ತಿಳ್ಕೊಂಡಿರ್ತೀರಿ ಅಂತ ಭಾವಿಸಿದ್ದೇನೆ. ಅಷ್ಟೇ ಅಲ್ಲ, ಸಾತ್ವಿಕ ಭೋಜನ ಸ್ವೀಕರಿಸಿ ಬಂದಂತಹ ಮಗುವಿಗೂ ತಾಮಸಿಕ ಅಂದರೆ ಮಾಂಸಾಹಾರದ ಭೋಜನವನ್ನು ಸ್ವೀಕರಿಸಿ ಬಂದಂತಹ ಮಗುವನ್ನು ಕೂಡ ಬಾಬಾರವರು ಸಮಾನ ದೃಷ್ಟಿಯಿಂದ, ಉನ್ನತ ದೃಷ್ಟಿಯಿಂದ ನೋಡ್ತಾ ಇದ್ದರು. ಇವರು ಮೇಲು ಇವರು ಕೀಳು ಅನ್ನೋದಲ್ಲ, ಆತ್ಮ ಬಾಯಿ ಅಷ್ಟೇ. ಅಂದರೆ ಆತ್ಮ ಅಂತ ನೋಡಬೇಕು. ಮಕ್ಕಳು ಅಂದ ತಕ್ಷಣ ಬೇರೆ ದೃಷ್ಟಿ, ಗಂಡ ಅಂದಾಗ ಬೇರೆ ದೃಷ್ಟಿ, ಲೌಕಿಕದ ಪರಿವಾರ ಅಂದರೆ ಬೇರೆ ದೃಷ್ಟಿ, ಅಲೌಕಿಕ ಪರಿವಾರ ಅಂದರೆ ಬೇರೆ ದೃಷ್ಟಿ. ಅದರಲ್ಲೂ ಅಲೌಕಿಕ ಪರಿವಾರದಲ್ಲಿ ಮಹಾರಥಿಗಳು, ಸೆಂಟರ್ ಅಕ್ಕಂದರು, ದಾದಿ ದೀದಿಯರು ಅಂದ ತಕ್ಷಣ ತುಂಬ ವಿನಮ್ರತೆಯಿಂದ ಮಾತಾಡ್ತೇವೆ, ಗೌರವದಿಂದ ನೋಡ್ತೇವೆ. ಅಥವಾ ಹೊಸದಾಗಿ ಜ್ಞಾನಕ್ಕೆ ಬಂದಿರೋರು ಅಂದರೆ, ಅಥವಾ ಜ್ಞಾನದಲ್ಲಿದ್ದು ಕೂಡ ಧಾರಣೆ ಮಾಡ್ಕೋತಿಲ್ಲ, ಬೇಕಾಬಿಟ್ಟಿ ಬರ್ತಾ ಇದ್ದಾರೆ ಕ್ಲಾಸ್ಗೆ ಅಂತಂದಾಗ ಅವರಲ್ಲಿ ವ್ಯವಹಾರ ಮಾಡುವಾಗ ಕೂಡ ಭಿನ್ನವಾಗಿ ವ್ಯವಹಾರ ಮಾಡ್ತಿದ್ದೀವಿ ಅಂದರೆ ನಾವು ತಂದೆ ಸಮಾನ ದೃಷ್ಟಿಯನ್ನು ಇಟ್ಕೊಂಡಿಲ್ಲ ಅನ್ನುವುದು ಇಲ್ಲಿ ಗೊತ್ತಾಗತ್ತೆ. ಸೊ ಹಾಗಿದ್ರೆ ಏನು ಮಾಡಬೇಕು? ಸಮಾನ ದೃಷ್ಟಿಯಿಂದ ನೋಡಬೇಕು. ಆತ್ಮ ಬಾಯಿ ಅಂದಾಗ ಅವ್ರ ಆತ್ಮ ಅಷ್ಟೇ. ಇಲ್ಲಿ ನೋಡಿ, ಆತ್ಮನ ಪಾಠ ಕೂಡ ಪಕ್ಕ ಆಗುತ್ತೆ. ದೃಷ್ಟಿ ಸಮಾನ ಇರಬೇಕು. ಭಲೆ ಬಾಬಾ ಹೇಳ್ತಾರೆ ನಾಡಿ ನೋಡಿ ಜ್ಞಾನ ಕೊಡಿ ಅಂತ ಹೇಳಿಬಿಟ್ಟು, ಜ್ಞಾನ ಕೊಡುವಾಗ ನಾಡಿ ನೋಡೋಣ. ಸಪೋಸ್ ಒಬ್ಬರಿಗೆ ಬಹಳಷ್ಟು ಜ್ಞಾನವನ್ನು ಸ್ವೀಕಾರ ಮಾಡುವಂಥ ಸಮರ್ಥತೆ ಇರುತ್ತೆ, ಕೆಲವರಿಗೆ ಪಾಪ ಇರೋದಿಲ್ಲ, ಅರ್ಥ ಆಗೋದಿಲ್ಲ. ಅವಾಗ ಕಡಿಮೆ ಜ್ಞಾನ ಕೊಡೋಣ, ಪರವಾಗಿಲ್ಲ. ಆದರೆ ನನ್ನ ಭಾವನೆ, ಆ ಆತ್ಮನ ಪ್ರೀತಿ ಸೇಮ್ ಇರಬೇಕು. ತಿರಸ್ಕಾರವಾದ ಭಾವನೆ ಇರಬಾರ್ದು. ಅಂದರೆ ನಾವು ಹೇಳಿದ್ದನ್ನು ಕೇಳ್ತಿದ್ದಾರೆ ಅಂದ ತಕ್ಷಣ ಇನ್ನು ಉಬ್ಬಿ ಹೋಗೋದು, ನಾವು ಹೇಳಿದ್ದನ್ನು ಕೇಳ್ತಿಲ್ಲ, ಇವ್ರಿಗೆ ಇಷ್ಟೇ ಆಗೋದು ಅಂತ ತಿರಸ್ಕಾರ ಭಾವನೆ ಬರೆಸ್ಕೊಳ್ಳೋದು ತಪ್ಪು. ಕೇಳ್ತಿದ್ದಾರಾ? ಹಸಿವಿರೋರಿಗೆ ಊಟ ಕೊಡೋಣ, ಹಸಿವಿಲ್ಲದೆ ಇರೋರಿಗೆ ಒಂದು ಗ್ಲಾಸ್ ನೀರು ಕೊಟ್ಟರು ಸಾಕು ಅನ್ನೋರಿಗೆ ನೀರು ಕೊಡೋಣ. ಆದರೆ ಆತ್ಮೀಯತೆಯನ್ನು ಮಾತ್ರ ಸಮಾನವಾಗಿ ತೋರಿಸೋಣ. ನಾನು ಹೇಳಿದ್ದನ್ನು ಕೇಳಿಕೊಂಡು ನನ್ನ ಫಾಲೋ ಮಾಡ್ತಾರೆ ಅಂದ್ಕೊಂಡು ಅವ್ರಿಗೆ ಹೆಚ್ಚಿನ ಪ್ರಾಮುಖ್ಯತೆ ಕೊಡ್ಬೋದು, ಕೊಡಿ, ಪರವಾಗಿಲ್ಲ. ಆದರೆ ಆತ್ಮೀಯತೆಯಲ್ಲಿ ಮಾತ್ರ ಎಲ್ಲರಿಗೂ ಸಮಾನ ದೃಷ್ಟಿ ಇರಬೇಕು. ಇದು ಬ್ರಹ್ಮ ತಂದೆಯವರು ನಡ್ಕೊಳ್ತಾ ಇದ್ದದ್ದು. ಅಂಥದ್ದನ್ನು ನಾವು ಅಭ್ಯಾಸವನ್ನು ಮಾಡೋಣ. ಇದು ಒಂದು ದಿನಕ್ಕೆ ಆಗುತ್ತೆ ಅಂತ ನಾನು ಕೂಡ ಹೇಳಲ್ಲ. ಇದು ಬಹಳ ಕಾಲದ ಪುರುಷಾರ್ಥ, ಅಭ್ಯಾಸ ಇದಕ್ಕೆ ಬೇಕಾಗತ್ತೆ. ಆದರೆ ಇವತ್ತು ಆ ಒಂದು ಹೆಜ್ಜೆಯನ್ನು ಇಡಬೇಕು ಅಂತ ನನ್ನ ಇಂಗಿತ. ಬಾಬ್ದಾದಾರವರ ಸಹಯೋಗ ಎಲ್ಲರಿಗೂ ಸಿಗಲಿ. ಈ ಒಂದು ಸಮಾನ ದೃಷ್ಟಿಯ ಗುಣವನ್ನು ಎಲ್ಲರೂ ಅಳವಡಿಸ್ಕೊಳ್ಳುವಂತಾಗಲಿ. ಯಾರನ್ನೂ ಜಡ್ಜ್ ಮಾಡೋದು ಬೇಡ, ನಾಡಿ ನೋಡೋಣ. ಆದರೆ ಇವ್ರ ಕೈಲಿ ಆಗಲ್ಲ ಅಂತ ಒಂದು ಜಡ್ಜ್ಮೆಂಟ್ ಪಾಸ್ ಮಾಡಬಾರ್ದು. ಯಾರು ಯಾವತ್ತು ಯಾವ ಮಟ್ಟಕ್ಕೆ ಯಾವ ತಿರುವನ್ನು ಪಡ್ಕೊಂಡು ಏರ್ತಾರೆ ಅನ್ನೋದು ಗೊತ್ತಿಲ್ಲ. ಎಲ್ಲವೂ ಶಿವಬಾಬಾರವ್ರ ಕೈಲಿದೆ, ಡ್ರಾಮಾದ ಕೈಲಿದೆ. ಯಾರು ಬೇಕಾದರೂ ಯಾವತ್ತು ಬೇಕಾದ್ರೂ ಹೆಂಗೆ ಬೇಕಾದ್ರೂ ಟ್ವಿಸ್ಟ್ ಆಗ್ಬೋದು, ಹೆಂಗೆ ಬೇಕಾದ್ರೂ ಅವ್ರ ಜೀವನ ಬದಲಾಗ್ಬೋದು. ಆಧ್ಯಾತ್ಮಿಕದಲ್ಲಿ ಉನ್ನತ ಶ್ರೇಣಿಯನ್ನು ಸೆಕೆಂಡಿನಲ್ಲಿ ಕೂಡ ಬಡಿಬೋದು. ಆದರೆ ನಾವ್ಯಾಕೆ ಜಡ್ಜ್ ಮಾಡಬೇಕು ಇವ್ರ ಕೈಲಾಗಲ್ಲ ಅಂತ ಹೇಳ್ಬಿಟ್ಟು? ನಮ್ಮ ಕೈಲಾದಷ್ಟು ಕೊಡೋದು, ಅವ್ರಿಗೆ ಎಷ್ಟು ತಗೊಳಕ್ಕಾಗುತ್ತೋ ಅಷ್ಟೇ ಊಟಕ್ಕೆ ಬಡಿಸ್ಬೇಕು. ಆದರೆ ಅವರು ಇಂಥವ್ರು ಅಂಥವ್ರು ಅಂತ ಜಡ್ಜ್ ಮಾಡಬಾರ್ದು. ಇದು ಇಂದಿನ ಟಾಸ್ಕ್. ಓಂ ಶಾಂತಿ.